ಸಿದ್ದಾಪುರ ತಾಲೂಕಿನಾದ್ಯಂತ ಹಮ್ಮಿಕೊಂಡ ಅಘನಾಶಿನಿ ವರದಾ ನದಿ ಜೋಡಣೆಯ ಯೋಜನೆ ವಿರೋಧ ಜಾಗೃತಿ ಜಾಥಾಕ್ಕೆ ಬೃಹತ್ ಸಭೆ ಹಾಗೂ ಪಾದಯಾತ್ರೆ ಮೂಲಕ ಚಾಲನೆ ದೊರೆಯಿತು. ತಾಲೂಕಿನಾದ್ಯಂತ ಹಮ್ಮಿಕೊಂಡ ಅಘನಾಶಿನಿ ವರದಾ ನದಿ ಜೋಡಣೆಯ ಯೋಜನೆ ವಿರೋಧ ಜಾಗೃತ ಜಾಥಾಕ್ಕೆ ಬೃಹತ್ ಸಭೆ ಮತ್ತು ಪಾದಯಾತ್ರೆ ಮೂಲಕ ಚಾಲನೆ ದೊರಕಿದವು. ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ನೇತೃತ್ವದಲ್ಲಿ ಸಿದ್ದಾಪುರ ತಾಲೂಕಿನ ಅನಲೆಬೈಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗೋಳಿಮಕ್ಕಿಯಲ್ಲಿ ಬೃಹತ್ ಬಹಿರಂಗ ಸಭೆ ಹಾಗೂ ಸಭೆಯ ನಂತರ ಬಾಳೆಕೊಪ್ಪ ಗ್ರಾಮದ ಅಘನಾಶಿನಿ ಹರಿಯುವ ಗೇಜಿಕಟ್ಟ ನದಿಯವರೆಗೆ ಪಾದಯಾತ್ರೆ ಸಂಘಟಿಸಲಾಗಿತ್ತು. ಅಘನಾಶಿನಿ ನದಿಗೆ ವರದಾ ನದಿ ಜೋಡಣೆ ಮಾಡಲು ರಾಷ್ಟ್ರೀಯ ಜಲ ಅಭಿವೃದ್ಧಿ ಸಂಸ್ಥೆಯ ಅಘನಾಶಿನಿ ವರದಾ ನದಿ ಜೋಡಣೆ ಯೋಜನೆಯ ಪೂರ್ವ ಕಾರ್ಯ ಸಾಧ್ಯತಾ ಕರಡು ವರದಿಯಲ್ಲಿ ಪ್ರಸ್ತಾಪಿಸಿರುವ ಹಿನ್ನೆಲೆಯಲ್ಲಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ನದಿ ಜೋಡಣೆಯ ವಿರೋಧ ಜಾಗೃತಿಯನ್ನು ತಾಲೂಕಿನ ವಿವಿಧ 123 ಗ್ರಾಮಗಳಲ್ಲಿ ಕಾರ್ಯಕ್ರಮ ಸಂಘಟಿಸಲು ನಿರ್ಧರಿಸಿದೆ. ಅಘನಾಶಿನಿ ನದಿ ಜೋಡಣೆಯಿಂದ ಮಲೆನಾಡು ಮತ್ತು ಕರಾವಳಿ ಭಾಗದ ನೈಸರ್ಗಿಕ ಜೀವನದ ವ್ಯವಸ್ಥೆ ನಶಿಸುವುದಲ್ಲದೆ ನದಿ ಜೋಡಣೆಯ ಅವೈಜ್ಞಾನಿಕ ಯೋಜನೆ ಎಂದು ಸಭೆಯಲ್ಲಿ ಪ್ರಸ್ತಾಪಿಸಲಾಯಿತು. ರಾಷ್ಟ್ರೀಯ ಯೋಜನೆಗಳಿಗೆ ಜನವಿರೋಧ ವ್ಯಕ್ತಪಡಿಸಿದಾಗಲೂ ಜಿಲ್ಲೆಯಲ್ಲಿ ಯೋಜನೆ ಮತ್ತು ಮೂಲಭೂತ ಸೌಕರ್ಯಗಳಿಗೆ 64,354 ಹೆಕ್ಟೇರ್ ಅರಣ್ಯ ಭೂಮಿ ಧಾರಾಳವಾಗಿ ಸರ್ಕಾರ ಒದಗಿಸುತ್ತದೆ. ಆದರೆ 80,000 ಕುಟುಂಬಗಳಿಗೆ ವಾಸ್ತವ್ಯ ಮತ್ತು ಸಾಗುವಳಿಗಾಗಿ 53,000 ಎಕರೆ ಸಾಗುವಳಿ ಹಕ್ಕು ನೀಡಲು ಹಿಂಜರಿಯುವ ಕುರಿತು ತೀವ್ರ ಆಕ್ರೋಶ ಸಭೆಯಲ್ಲಿ ವ್ಯಕ್ತವಾದವು. ಸಭೆಯಲ್ಲಿ ಪ್ರಮುಖರಾದ ನಾಗಪತಿಗೌಡ ಹುಕ್ಕಳ್ಳಿ ಪ್ರಸ್ತಾವನೆ ನೆರವೇರಿಸಿದರು. ಸಾರ್ವಜನಿಕ ಸಭೆಯಲ್ಲಿ ಹಿರಿಯ ಚಿಂತಕರಾದ ಎನ್.ವಿ. ಹೆಗಡೆ ಮುತ್ತಿಗೆ, ಜಿಲ್ಲಾ ಸಂಚಾಲಕ ಮಹಾಬಲೇಶ್ವರ ನಾಯ್ಕ ಬೇಡ್ಕಣಿ, ಎಂ.ಎಲ್. ಭಟ್, ಸೇವಾ ಸಹಕಾರಿ ಸಂಘ ಅಧ್ಯಕ್ಷರು, ಮಹಿಳಾ ಧುರೀಣರಾದ ವೀಣಾಗೌಡ, ಅನಲೆಬೈಲ, ಶ್ಯಾಮಲಾಗೌಡ, ಬಿದ್ರಖಾನ್, ಪದಮಾವತಿ ಗೌಡ, ತಂಡಾಟುಂಡಿ, ಎಸ್.ಆರ್. ಹೆಗಡೆ, ಕಂಬಾರಕುಳಿ, ಅಬ್ದುಲ್ ಶರೀಫ್ ಹೇರೂರು, ಜುಬೇರ್ ಸಾಬ್, ರಾಜೇಶ್ ಭಟ್ ಮಕ್ಕಿಗದ್ದೆ, ಪರಿಸರವಾದಿ ಬಾಲಚಂದ್ರ ಹೆಗಡೆ, ರಾಜಾರಾಮ್ ನಾಯ್ಕ ಕಿರಗೋಡ, ಕೆ.ಟಿ. ನಾಯ್ಕ ವಗ್ಗೇರಿ, ಸೀತಾರಾಮ್ ಗೌಡ ಉದ್ಗಾರ್, ಮಂಜುನಾಥ್ ಹೆಗಡೆ ಮಾತನಾಡಿದರು. ಸ್ವಾಗತ ಚಂದ್ರಶೇಖರ ಗೌಡ ದಿಗೋದಿ, ಮಂಜುನಾಥ್ ನಾಯ್ಕ ಹೊಂಡಗದ್ದೆ ಕಾರ್ಯಕ್ರಮ ನಿರೂಪಿಸಿದರು. ವಂದನಾರ್ಪಣೆ ಕೆ.ಟಿ. ನಾಯ್ಕ ಯಾದಗಿ ನಿರ್ವಹಿಸಿದರು. ವೇದಿಕೆ ಮೇಲೆ ಜಿಲ್ಲಾ ಸಂಚಾಲಕ ಇಬ್ರಾಹಿಂ ಗೌಡಳ್ಳಿ, ಗೋವಿಂದ ಗೌಡ ಕಿಲವಳ್ಳಿ, ದಿವಾಕರ್ ನಾಯ್ಕ ಬಾಳೆಜಡ್ಡಿ, ಕೆ.ಟಿ. ನಾಯ್ಕ ಬೇರೂರು, ಆರ್.ಟಿ. ನಾಯ್ಕ ಬಿ.ಡಿ. ನಾಯ್ಕ ಕುರುಗೆ ತೋಟ, ಸುಬಾನ್ ಸಾಬ್ ಅರೆಂದೂರು, ದಿನೇಶ್ ನಾಯ್ಕ ಬೇಡ್ಕಣಿ, ಎನ್.ಎ. ಹೆಗಡೆ ಮುತ್ತಿಗೆ, ಸುನಿಲ್ ನಾಯ್ಕ ಸಂಕಂಡ, ಎಂ.ಎಸ್. ಭಟ್ ಕೆರೆಹೊಡ್ಡ, ಚಂದ್ರಕಾಂತ್ ನಾಯ್ಕ ಗುಲ್ಲು ಮನೆ, ಸುಧಾಕರ್ ಮಡಿವಾಲ್, ಚಂದ್ರಕಾಂತ್, ರಾಮಚಂದ್ರ ನಾಯ್ಕ ತ್ಯಾಗಲಿ ಮನೆ, ಮಂಜುನಾಥ್ ಹೆಗಡೆ ಗುಂಜಗೋಡ, ರಾಮಕೃಷ್ಣ ನಾಯ್ಕ ಶುಭಾ, ರಮೇಶ್ ಭಟ್, ಶಿವಾನಂದ್ ನಾಯ್ಕ, ಸುನಿಲ್ ನಾಯ್ಕ, ಸುಬ್ರಾಯ ನಾಯ್ಕ ಮುಂತಾದವರು ಉಪಸ್ಥಿತರಿದ್ದರು. ತದನಂತರ ನಮ್ಮ ಶಕ್ತಿ ಬಲ ಇಲ್ಲಿಂದ ಗೇಜ್ ಕಟ್ಟೆಯವರೆಗೂ ಪಾದಯಾತ್ರೆ ಮೂಲಕ ಘೋಷಣೆ ಮೂಲಕ ಹೋಗುವ ಬಗ್ಗೆ ನಾವು ಸೀಮಿತವಾಗಿರುವಂತ ಹೇಳ್ಕೊಳ್ತಾ ಇದ್ದಾನೆ. ಆತ್ಮೀಯ ಸ್ನೇಹಿತರ, ಈಗಾಗಲೇ ಸಾಕಷ್ಟು ಪ್ರಸ್ತಾಪವಾಗಿದೆ. ಅಘನಾಶಿನಿ ನದಿ ಜೋಡಣೆ ವಿರೋಧ ಹೋರಾಟದ ಜ್ವಾಲೆ ಎಲ್ಲ ಕಡೆಗೂ ಪ್ರಾರಂಭವಾಗಿದೆ. ಒಂದು ಮಾತನ್ನು ಪ್ರಸ್ತಾಪ ಮಾಡ್ತೇನೆ. ಬೆಳ್ತಿ ಯೋಜನೆಗಳಾಗಲಿ, ಅಘನಾಶಿನಿ ನದಿ ಜೋಡಣೆಗಳಾಗಲಿ, ಶ್ರೀಗಳು ಹಾಕೊಟ್ಟಿರುವಂತಹ ಮಾರ್ಗದರ್ಶನದಲ್ಲಿ ಶಕ್ತಿ ಕೊಡುವಂತ ಕಾರ್ಯ ಇವತ್ತು ಪ್ರಾರಂಭ ಮಾಡ್ತಿದ್ದೇವೆ ಅಂತ ಹೇಳಿ ಆತ್ಮೀಯ ಅಘನಾಶಿನಿ ಯೋಜನೆಯ ಪ್ರಿಲಿಮಿನರಿ ಫಿಸಿಬಿಲಿಟಿ ರಿಪೋರ್ಟ್ ಕಳೆದ ವರ್ಷ ಅಕ್ಟೋಬರ್ಗೆ ತಾತ್ಕಾಲಿಕವಾಗಿ ತಯಾರಾಗಿದೆ. ಅದಕ್ಕೂ ಪೂರ್ವದಲ್ಲಿ ಲಿಯಾರ್ ಸಿಂಗ್ ಹೇಳುವಂತ ರಾಜ್ಯಸಭಾ ಸದಸ್ಯರು ಕಳೆದ ವರ್ಷ ಆಗಸ್ಟ್ 11ರಂದು ರಾಜ್ಯಸಭೆಯ ಪ್ರಶ್ನೆಗೆ ಉತ್ತರ ಪ್ರಸ್ತಾಪ ಮಾಡಿ ಈ ಅಘನಾಶಿನಿ ಯೋಜನೆಯ ಪ್ರಿಲಿಮಿನರಿ ಫಿಸಿಬಿಲಿಟಿ ರಿಪೋರ್ಟ್ ವಿಚಾರಣೆ ಹಂತದಲ್ಲಿ ಹೇಳುವ ಪ್ರಸ್ತಾಪ ಮಾಡಿದ್ದಾರೆ. ಅನೇಕ ನನ್ನ ಸ್ನೇಹಿತರು ಪ್ರಸ್ತಾಪ ಮಾಡಿದ್ರು. ಇವತ್ತು ಪದೇ ಪದೇ ಅಘನಾಶಿನಿ ಯೋಜನೆಗೆ ಸಂಬಂಧಪಟ್ಟ ಕಾರ್ಯಗಳು ಆಗ್ತಾ ಇದೆ ಅಂತ. ಯಾಕಾಗಿ ಅಘನಾಶಿನಿ ಯೋಜನೆ ಮೇಲೆ ಸರ್ಕಾರಕ್ಕೆ ಯೋಜನೆಗೆ ಕಣ್ಣಿದೆ ಅಂತ ಹೇಳಿದ್ರೆ, ಇಡೀ ಕರ್ನಾಟಕದಲ್ಲಿ ಪವಿತ್ರವಾಗಿರುವಂತ ನೀರು ಹುಟ್ಟಿ ಪವಿತ್ರವಾಗಿಯೇ ಸಮುದ್ರ ಸೇರುವಂತ ಯಾವುದಾದ್ರೂ ಒಂದು ನದಿ ಇದ್ರೆ ಅದು ಅಘನಾಶಿನಿ ನದಿ. ಈ ನದಿ ನೀರು ಜೋಡಣೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ರವೀಂದ್ರ ನಾಯ್ಕರವರೇ, ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಾಯಕರೇ, ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷಾತೀತ ಜಾತ್ಯತೀತವಾಗಿ ಬಂದಿರ್ತಕ್ಕಂಥ ಎಲ್ಲ ಮಾನ್ಯರೇ, ಈಗಾಗಲೇ ನಮಗೆಲ್ಲ ಗೊತ್ತಿದೆ. ಮಾಡಾಯ್ತು. ಆ ಸಭೆಯನ್ನ ಮಾಡಿ ರಾಜಕಾರಣಿಗಳಿಗೆ ಏನು ಮನವಿಯನ್ನ ತಲುಪಿಸಬೇಕಿತ್ತು ಅದನ್ನ ಗುರುಗಳ ಮುಖಾಂತರ ತಲುಪಿಸಿ ಆಯ್ತು. ಈಗ
ನಮ್ಮ ವಕೀಲರು ಅವ್ರ ಮುಖೇನ ನಾವೆಲ್ಲರೂ ನಮ್ಮ ಸ್ವಂತ ಅರ್ಜಿಯನ್ನ 25,000ಕ್ಕೂ ಹೆಚ್ಚು ಅರ್ಜಿಯನ್ನ ಸಿದ್ದಾಪುರದಲ್ಲಿ ಒಂದೇ ಜಾಗದಲ್ಲಿ ನಾವು ಅರ್ಜಿಯನ್ನ ಫೈಲ್ ಮಾಡಿ ಇದು ಕಾನೂನಿನ ಪ್ರಕಾರ ಹೋರಾಟ ಮಾಡೋದಕ್ಕೆ ನಮ್ಮ ರವೀಂದ್ರ ನಾಯ್ಕರವರ ನೇತೃತ್ವದಲ್ಲಿ ನಾವು ಸೇರ್ತಾ ಇದ್ದೇವೆ. ಅಘನಾಶಿನಿಯ ಮಕ್ಕಳಾದ ನಾವು ಈ ನದಿಯ ಹೋರಾಟಕ್ಕೆ ನಮಗಾಗಿ ಏನೇ ವಿಘ್ನ ಬಂದರು ಹೋರಾಟಕ್ಕೆ ಸಿದ್ಧರಿದ್ದೇವೆ ಎಂದು ಈ ನದಿಯ ನೀರನ್ನು ಮುಟ್ಟಿ ಪ್ರಮಾಣ ಮಾಡುತ್ತಾ ಇದ್ದೇವೆ. ಕೆನರಾ ಪ್ಲಸ್ ನ್ಯೂಸ್ ಸಿದ್ದಾಪುರ.